ಹೆಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾನು ಇವತ್ತೊಂದು ಸಿಂಪಲ್ಲಾಗಿ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರ್ಸಕತ್ತೀನಿ. ಇದನ್ನು ಮಾಡೋಕ್ಕೆ ಮೊದಲು ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಅಜ್ವಾಯಿನ ಪೌಡ್ರ್ ಮಾಡಿ ಇಟ್ಕೊಳಕತ್ತೀನಿ ಮಸಾಲೆ ಸಲುವಾಗಿ. ಇದನ್ನು ಬಿಟ್ಟು ಬೇರೆ ಮಸಾಲೆ ಏನು ಆ್ಯಡ್ ಮಾಡ್ಕೊಳಕತ್ತಿಲ್ಲ ನಾನು ಈ ರೆಸಿಪಿಗೆ. ಇದನ್ನು ಮಾಡೋಕ್ಕೆ ತಿನ್ ಪೋಹ ತೊಗೊಂಡಿನಿ. ಪೇಪರ್ ಅವಲಕ್ಕಿನೂ ಅಲ್ಲ, ದಪ್ಪ ಅವಲಕ್ಕಿನೂ ಅಲ್ಲ, ಅವಲಕ್ಕಿ ಚೋಡಾಗಂತಲೇ ಬರೋದು ತಿನ್ ಪೋಹ ಅಂತ ಬರ್ತಾವೆ, ಅದನ್ನು ತೊಗೊಂಡಿನಿ. ಅದನ್ನು ಮೊದಲು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳಕತ್ತೀನಿ. ಇದು ತಿನ್ನಾಗಿರೋದ್ರಿಂದ ಜಲ್ದಿ ತಳ ಹಿಡಿತಾವೆ. ಸೊ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ನೀಟಾಗಿ ತಳದಿಂದನೂ ಹುರ್ಕೋಬೇಕು ಇದನ್ನು. ಇದು ಒಗ್ಗರಣೆ ಸಲುವಾಗಿ ನಾನು ಹಸಿ ಶೇಂಗಾ ತೊಗೊಂಡಿದ್ದೆ. ಸೊ ಅದನ್ನು ಮೊದಲು ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿ ಇಟ್ಕೊಳಕತ್ತೀನಿ. ನೀವು ಹುರಿದಿದ್ದ ಶೇಂಗಾ ಹಾಕೋದು ಇದ್ರಿಂದ ಒಗ್ಗರಣೆಗೆ ಡೀಪ್ ಫ್ರೈ ಮಾಡಲಿಕ್ಕೂ ನಡೀತದೆ, ರುಚಿ ಆಗ್ತಾವೆ. ಹಸಿ ಶೇಂಗಾ ಇದ್ದರೆ ಮೊದಲು ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿ ಇಟ್ಕೊರಿ. ಅದ್ರ ಜೊತೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಂಡಿನಿ ಡೀಪ್ ಫ್ರೈ ಮಾಡೋ ಸಲುವಾಗಿ. ಕರಿಬೇವನ್ನು ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿನಿ. ಈಗ ತೆಳುವಾಗಿ ಹೆಚ್ಚಿಟ್ಕೊಂಡಿರೋ ಒಣ ಕೊಬ್ಬರಿನ ಅದ್ರ ಜೊತೆ ಡೀಪ್ ಫ್ರೈ ಮಾಡಿ ಇಟ್ಕೊಳಕತ್ತೀನಿ. ಇದು ಕಲರ್ ಚೇಂಜ್ ಆಗುತ್ತೆ, ನಾನು ಇದು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿನಿ. ಈಗ ನಿಮ್ಗೆ ಅವಲಕ್ಕಿ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಸಾಕಾಗ್ತಿತ್ತಂದ್ರೆ ಅದ್ರ ಜೊತೆನೇ ಒಗ್ಗರಣೆ ಹಾಕೋರಿ. ಎಣ್ಣೆ ಜಾಸ್ತಿ ಇತ್ತಂದ್ರೆ ನೀವು ಕ್ವಾಂಟಿಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕೋರಿ. ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ, ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ, ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿನಿ. ಆಮೇಲೆ ಖಾರದ ಸಲುವಾಗಿ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳಕತ್ತೀನಿ. ಅದನ್ನು ಕ್ರಿಸ್ಪಿ ಆಗುತ್ತನ ಹುರ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿನಿ. ಒಗ್ಗರಣೆಗೆ ಒಂದು 4 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಹಸಿಮೆಣ್ಸಿನ್ಕಾಯಿ ಫುಲ್ ಕ್ರಿಸ್ಪ್ ಆಗುತ್ತನ ಹುರ್ಕೋಬೇಕಾಗತ್ತೆ. ಇಲ್ಲಿಕಂದ್ರೆ ಅವು ಆಮೇಲೆ ಸಾಗಿಯಾಗಿ ಚೂಡನೂ ಎಲ್ಲ ಮೆತ್ತಗಾಗಿಬಿಡ್ತಾವೆ. ಆಮೇಲೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡಿನಿ. ಮೆಣಸಿನ್ಕಾಯಿ ಹುರಿದಾದ್ಮೇಲೆ ಅದೇ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಈಗ ಕುಟ್ಟಿಟ್ಕೊಂಡಿರೋ ಅಜ್ವಾಯಿನ್ ಮತ್ತು ಜೀರಿಗೆ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿನಿ. ಪೌಡ್ರ್ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡಿನಿ. ಇಷ್ಟು ಒಗ್ಗರಣೆ ಆದಮೇಲೆ ಡೀಪ್ ಫ್ರೈ ಮಾಡಿಟ್ಕೊಂಡಿರೋ ಶೇಂಗಾ, ಕರಿಬೇವು, ಆಮೇಲೆ ಒಣ ಕೊಬ್ಬರಿದು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿನಿ. ಇವ್ನು ಜಾಸ್ತಿ ಹೊತ್ತು ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ, ಫ್ರೈ ಮಾಡ್ಕೊಳ್ಳೋದು. ಇದು ಆಲ್ರೆಡಿ ಡೀಪ್ ಫ್ರೈ ಮಾಡಿದ್ದು ಅದನ್ನು. ಇದು ಅವಲಕ್ಕಿ ಕ್ವಾಂಟಿಟಿ ನೋಡಿಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ಕೊಂಡು ಒಗ್ಗರಣೆ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅವಲಕ್ಕಿ ಕಲಿಸ್ಕೊಂಡ್ರೆ ಈಸಿಯಾಗಿ ಆಗೋದು ಅವಲಕ್ಕಿ ಚೂಡ ರೆಡಿ ಆಗುತ್ತೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೂ ತಿನ್ಬೋದು, ಟೀ ಜೊತೆ, ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆನೂ ತಿನ್ಬೋದು, ಟ್ರಾವೆಲಿಂಗ್ ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಬೋದು. 15 ಡೇಸ್ ತನಕ ಏನೂ ಆಗೋದಿಲ್ಲ. ಇದನ್ನು ಸಾಕಷ್ಟು ವೆರೈಟಿ ಮಾಡ್ತಾರೆ. ಇದ್ರೊಳಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ತಾರೆ. ಆಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಬದಲಿ ಖಾರದ ಪುಡಿ ಯೂಸ್ ಮಾಡಿಕೊಂಡು ನಾನೇ ಮಾಡೋ ಒಂದು 4-5 ವೆರೈಟಿ ಒಳಗೆ ಪದೇ ಮಾಡೋದು ರೆಸಿಪಿ ಇದು ಈಸಿಯಾಗಿ, ಕ್ವಿಕ್ಕಾಗಿ, ಆಮೇಲೆ ರುಚಿಯಾಗಿಯೂ ಇರ್ತದೆ. ಖಾರದ ಪುಡಿಗಿಂತ ನೀವು ಖಾರದ ಪುಡಿ ಹಾಕ್ಕೊಂಡು ಮಾಡ್ತಿದ್ರಂದ್ರೆ ಒಂದು ಸತಿ ಇದು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿ ನೋಡಿರಿ, ಇದು ಅದಕ್ಕಿಂತ ಜಾಸ್ತಿ ರುಚಿ ಅನಿಸುತ್ತೆ. ಆಮೇಲೆ ನೀವು ಖಾರ ಇಷ್ಟಪಡೋರಿದ್ರೆ ಇದ್ರೊಳಗೆ ಕ್ರಿಸ್ಪಿಯಾಗಿ ಕರೆದಿರೋ ಹಸಿಮೆಣ್ಸಿನ್ಕಾಯಿ ಅವಾಗವಾಗ ಬಾಯಿಗೆ ಸಿಕ್ಕರೆ ಚೋಡಾದ ರುಚಿ ಇನ್ನೂ ಹೆಚ್ಚು ಅನಿಸುತ್ತೆ. ಇದಕ್ಕೆ ಬೇಕಾದರೂ ಸಕ್ಕರೆ ಪುಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ನಾನು ಇದಕ್ಕೆ ಸಕ್ಕರೆ ಪುಡಿ ಹಾಕಿಲ್ಲ, ಇಷ್ಟೇ ಸಾಕಾಗುತ್ತೆ. ನೀವು ಬೇರೆ ವೆರೈಟಿ ಎಲ್ಲ ಚೂಡ ಮಾಡ್ತಿದ್ರಂದ್ರೆ ಒಂದು ಸತಿ ಇದು ಸಿಂಪಲ್ ಆಗಿರೋ ರೆಸಿಪಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.